ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ಇದು ನಮ್ಮ ಥೈಲ್ಯಾಂಡ್ ಟ್ರಿಪ್ದು 4ನೇ ವೀಡಿಯೋ. ಇವತ್ತು ನಮ್ಮ ಡೇ ಪ್ಲ್ಯಾನ್ ಇರೋದು ಫುಕೆತ್ ಸಿಟಿ ಟೂರ್ ಕವರ್ ಮಾಡಬೇಕಾಗಿತ್ತು. ಕರೆಂಟ್ಲಿ ನಾವು ಕ್ರ್ಯಾಬಿಲಿದ್ವಿ. ಕ್ರ್ಯಾಬಿ ಟು ಫುಕೆತ್ ಹೋಗಿ ಫುಕೆತ್ ಸಿಟಿ ಕವರ್ ಮಾಡಬೇಕಾಗಿತ್ತು. ಚೆಕ್ಔಟ್ ಮಾಡಿಕೊಂಡು ನಾವು ಬಂದಿದ್ದೆ ಫಸ್ಟ್ ಪ್ಲೇಸಿಗೆ 7 ಇಯರ್ ಪ್ಲೇಸಸ್ ಅಂತ. ಇಲ್ಲಿ ಬಂದು ಒಂದು ಸ್ವಲ್ಪ ಫೋಟೋ ತಗೊಂಡು ಆಮೇಲೆ ಮೆಡಿಟೇಟಿಂಗ್ ಬುದ್ಧನ ಸ್ವಲ್ಪ ಮಾತಾಡಿಸಿ ಸೀದಾ ಹೋಗಿದ್ದೆ ನಾವು ನೆಕ್ಸ್ಟ್ ಪ್ಲೇಸ್ ಟೈಗರ್ ಪಾರ್ಕ್. ಸೊ ಇಲ್ಲಿ ಬರೋಷ್ಟರಲ್ಲಿ ನಮ್ಮ ಟಿಕೆಟ್ಸ್ ಎಲ್ಲ ರೆಡಿ ಇತ್ತು. ಎಕ್ಸ್ಟ್ರಾ ಫೋಟೋದೊಂದು ಕೂಪನ್ ಇತ್ತು, ಅದೊಂದು ತೊಗೊಂಡ್ವಿ. ಇಲ್ಲೊಂದು ಮಿನಿ ಕೆಫೆಟೇರಿಯಾ ಇತ್ತು, ಯಾರಾದರೂ ಕ್ಯೂ ಇದ್ದರೆ ವೇಟಿಂಗ್ ಇದ್ದರೆ ಅಲ್ಲಿ ವೆಯ್ಟ್ ಮಾಡ್ಬೋದು ಅಂತ ಇತ್ತು. ಸೊ ಅದಾದಮೇಲೆ ನಮ್ಮದು ಕ್ಯೂ ಬಂದಾದಮೇಲೆ ಅವ್ರಿಗೆ ಒಂದು ಸ್ವಲ್ಪ ಮಾತಾಡಿಸಿ ಅವ್ರು ಹೇಳಿದ್ರು, ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟರು, ವಾಟ್ ಆರ್ ಡೂಸ್ ಆ್ಯಂಡ್ ಡೋಂಟ್ ಡೂಸ್ ತಗೊಂಡು ಒಳಗಡೆ ಹೋದ್ವಿ. ಒಳಗಡೆ ಬಂದು ಇವ್ರ ಹತ್ರ ಮತ್ತಾಗೇನು ರಿಕ್ವೆಸ್ಟ್ ಮಾಡಿದ್ವಿ, ಸ್ವಲ್ಪ ಬೇಗ ಪಾಸಿಬಲ್ ಇದ್ದರೆ ನೋಡಿ ಅಂತ. ಅವ್ರು ಹೇಳಿದ್ರು ನೋ ಪಾಸಿಬಲ್ ಇವತ್ತು, ಬಿಕಾಸ್ ತುಂಬ ಜನ ಇದ್ರು ಅಂತ. ಸೊ ಇವರು ಹೇಳಿದರು 2.5 hour ವೆಯ್ಟಿಂಗ್ ಪೀರಿಯಡ್ ಅದ, ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಒಂದು ಸೆಕೆಂಡ್ ಥಿಂಕ್ ಮಾಡಿ ಏನು ಮಾಡಬೇಕಂತ ಅಲ್ಲೇ ಒಂದು ಸ್ವಲ್ಪ ಸುತ್ತಾಡಿದ್ವಿ. ಒಂದು ಟೈಗರ್ಸ್ ಫೋಟೋ ಎಲ್ಲ ತಗೊಂಡ್ವಿ. ಮಿನಿ ಟೈಗರ್ ಇತ್ತು, ದೊಡ್ಡ ಮೀಡಿಯಮ್ ಟೈಗರ್ ಇತ್ತು. ಅದಾದಮೇಲೆ ಸೀದಾ ನಾವು ಆಮೇಲೆ ಬರೋಣ ಅಂತ ಬಂದು ಸೀದಾ ನಾವು ಬಂದಿದ್ದೆ ವಾಟ್ ಚಲಾಂಗ್ ಟೆಂಪಲ್ಗೆ. ಸೊ ಇದು ಒನ್ ಆಫ್ ದ 19th century ಟೆಂಪಲ್ ಫಾರ್ ಅ ಬುದ್ಧಿಸ್ಟ್. ಇದು ವೆರಿ ಸ್ಪೆಷಲ್ ಟೆಂಪಲ್ ಅವರಿಗೆ, ಥೈ ಪೀಪಲ್ಗೆ ಆ್ಯಂಡ್ ಬುದ್ಧಿಸ್ಟ್ ಪೀಪಲ್ಗೆ. ಸೊ ಇಲ್ಲಿ ಬಂದು ಇವತ್ತು ಮತ್ತೆ ಮಳೆ ಬರ್ತಿತ್ತು. ಸೊ ತುಂಬ ವೆದರ್ ವೆರಿ ಪ್ಲೆಸೆಂಟ್ ಆಗಿತ್ತು. ಬಂದು ಒಂದು ಸ್ವಲ್ಪ ಹೊರಗಡೆ ಎಲ್ಲ ತಿರುಗಾಡಿ ನೋಡಿದ್ವಿ. ಆರ್ಕಿಟೆಕ್ಚರ್ ಮಾತ್ರ ಸಖತ್ತಾಗಿತ್ತು. ಸೊ ಒಳಗಡೆ ಹೋದ್ವಿ. ಇಲ್ಲಿ ಬುದ್ಧ ದೇವರಿದ್ದರು. ಸೊ ಅವ್ರದ್ದು ವೆರೈಟೀಸ್ ಆಫ್ ಸ್ಟ್ಯಾಚ್ಯೂಸ್ ಇದ್ವಿ. ಒಂದು ಮಲ್ಕೊಂಡಿರೋದು, ಕೂತಿರೋದು, ನಿಂತಿರೋದು. ಈ ಟೆಂಪಲ್ ಟೋಟಲ್ 3 floor ಟೆಂಪಲ್ ಇತ್ತು. ಸೊ ಗ್ರೌಂಡ್ ಫ್ಲೋರ್ದಾಗಿದ್ದು ಇತ್ತು. ಅಲ್ಲಿ ಮುಗಿಸ್ಕೊಂಡು ಸೀದಾ ಫಸ್ಟ್ ಫ್ಲೋರ್ ಬಂದ್ವಿ. ಅಲ್ಲೂ ಅಗೇನ್ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟ್ಯಾಚ್ಯೂಸ್ ಇದ್ವು. ಅದು ನೋಡಿ ಒಂದು ಸ್ವಲ್ಪ ನಮಸ್ಕಾರ ಮಾಡಿ ಎಲ್ಲ 3rd floor ಹೋದ್ವಿ. ಇಲ್ಲಿಂದ ಸಿಟಿ ವ್ಯೂನೂ ಕಾಣಿಸ್ತಿತ್ತು. ಆಮೇಲೆ ಇಲ್ಲೂ ಸ್ಪೆಷಲ್ ಸ್ಟ್ಯಾಚ್ಯೂ ಒಂದಿತ್ತು. ಅದು ಮುಗಿಸ್ಕೊಂಡು ಕೆಳಗಡೆ ಬಂದು ಮತ್ತೆ ಆಪೋಸಿಟ್ ಇನ್ನೊಂದು ಟೆಂಪಲ್ ಇತ್ತು, ಅಲ್ಲಿಗೆಲ್ಲ ಬಂದ್ವಿ. ಸೊ ಅಲ್ಲೆಲ್ಲ ಬಂದು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಬಂದಿರೋದೇ ಫುಕೆತ್ ಓಲ್ಡ್ ಟೌನ್ ಸಿಟಿಗೆ ಬಂದ್ವಿ. ಸೊ ಇದು ಫುಕೆತ್ ಓಲ್ಡ್ ಟೌನ್ ಸಿಟಿ ಇಸ್ ಲೈಕ್ ಸ್ವಲ್ಪ ಪಾಂಡಿಚೇರಿ ವೈಬೇ ಕೊಡ್ತದೆ. ಇಲ್ಲಿಗೆ ಬಂದು ಇದೊಂದು ಫೇಮಸ್ ಅಂಗುಕು ಕೆಫೆ ಅಂತ ಇತ್ತು. ಇದು ಒಂದೊಂದು ಫೋಟೋ ಶೂಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಎಲ್ಲ ಇಲ್ಲಿ ಬಂದು ಫೋಟೋಸ್ ಎಲ್ಲ ತಗೋತಿದ್ರು. ಸೊ ನಾವು ಹೋಗಿ ಒಂದು ಸ್ವಲ್ಪ ಫೋಟೋ ತಗೊಂಡು ಒಳಗಡೆ ಹೋಗಿ ಒಂದು ಫ್ರೆಂಚ್ ಟೋಸ್ಟ್, ಮ್ಯಾಂಗೋ ಶೇಕ್ ಆ್ಯಂಡ್ ಚೀಸ್ ಕೇಕ್. ಆ ಚೀಸ್ ಕೇಕ್ ನೆನೆಸ್ಕೊಂಡ್ರೆ ಇನ್ನೂ ಭಯ ನೀರು ಬರ್ತದೆ. ಇದೆಲ್ಲ ಮುಗಿಸ್ಕೊಂಡು ಸೀದಾ ನಾವು ಬಂದಿದ್ದೆ ಟೈಗರ್ ಪಾರ್ಕಿಗೆ. ಇಲ್ಲಿ ಬಂದು ನಮ್ಮದು ಆಲ್ಮೋಸ್ಟ್ ಟೈಮ್ ಆಗಿತ್ತು. ಇನ್ನೊಂದು 10 minutes ವೆಯ್ಟ್ ಮಾಡಿರಿ ಅಂತ ಹೇಳಿದ್ರು. ಸೊ ಆ ಮೀನ್ ಟೈಮಲ್ಲಿ ನಾವು ಇದೇ ಟೈಗರ್ ಪಾರ್ಕ್ನ ಮತ್ತೊಂದು ರೌಂಡ್ ಸುತ್ತಾಡಿ, ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟೈಗರ್ಸ್ನ ಮತ್ತೊಂದು ಸತಿ ನೋಡಿ ಅದರದ್ದೊಂದು ಟೂರ್ ಹಿಂಗಿತ್ತು. ಬೇರೆ ಸ್ಮಾಲ್ ಸೈಜ್ ಟು ಲಾರ್ಜ್ ಸೈಜ್ ತನಕ ಎಲ್ಲ ಡಿಫ್ರೆಂಟ್ ಟೈಗರ್ಸ್ ಎಲ್ಲ ಇದ್ವು. ಸೊ ಅದು ಮುಗಿಸ್ಕೊಂಡು ಸೀದಾ ನಮಗೂ ಒಳಗೆ ಕರ್ಕೊಂಡು ಹೋದರು. ಸೊ ಈ ಸತಿ ಅಂಜಿಕೆ ಫುಲ್ ಭಯ ಆಗ್ಲತ್ತಿತ್ತು. ಸೊ ಹಂಗೂ ಹಿಂಗೂ ಗಟ್ ಮಾಡಿ ಒಂದೊಂದು ಫೋಟೋ ತಗೊಂಡು ಅದಕ್ಕೊಂದು ಸ್ವಲ್ಪ ನೈಸ್ ಮಾಡಿ ಅದ್ರ ಜೊತೆ ಕುಂತು ಎದ್ದು ಎಲ್ಲ ಫೋಟೋ ತಗೊಂಡು ನಮ್ಮದು ಟೈಗರ್ ಪಾರ್ಕಿಂದ ಮುಗಿಸ್ದ್ವಿ. ಸೊ ನಮ್ಮ ಫೋಟೋಸ್ ಹಾಕಿರ್ತೀನಿ ನೋಡಿ, ನಾವು ತಗೊಂಡಿರೋದು ಫೋಟೋಸು. ಅದಾದಮೇಲೆ ಸೀದಾ ನಾವು ಬಂದಿದ್ದೆ ಹೋಟೆಲ್ಗೆ. ಸೊ ನಮ್ಮದು ಇವತ್ತು ಹೋಟೆಲ್ ಇತ್ತು, ಅಂಡಾಕೀರಾ ಹೋಟೆಲ್ ಅಂತ. ಅದರ ಡೀಟೇಲ್ಸ್ ಎಲ್ಲ ಹಾಕ್ಸ್ತೀನಿ ಡಿಸ್ಕ್ರಿಪ್ಷನ್ಸಲ್ಲಿ. ಇದು 4 star ಹೋಟೆಲ್ ಇತ್ತು. ವೆರಿ ಅಸ್ಥೆಟಿಕ್ಸ್ ಆಗಿತ್ತು, ಸಖತ್ತಾಗಿ ನೋಡೋಕ್ಕೆಲ್ಲ ಇತ್ತು. ಸೊ ಇದು ನಿಯರ್ ಬೈ ಬೀಚ್ ಇತ್ತು. ಚೆಕ್-ಇನ್ ಎಲ್ಲ ಮಾಡಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ನಾವು ಬಂದಿದೆ ಪಟಾಂಗ್ ಬೀಚ್. ಇದು ಪಟಾಂಗ್ ಬೀಚ್ದು ವಾಕಿಂಗ್ ಸ್ಟ್ರೀಟ್. ನಿಮ್ಗೆ ಗೊತ್ತಿರೋಂಗೆ ಪಟಾಯ ವಾಕಿಂಗ್ ಸ್ಟ್ರೀಟ್ ಅದರಂಗೆ ಇದು ಒಂದು ಮಿನಿ ವಾಕಿಂಗ್ ಸ್ಟ್ರೀಟ್. ಸೊ ಇದು ಅರೌಂಡ್ 7:30-8 PM ವೀಡಿಯೋ. ಸೊ ಎಂಡಲ್ಲಿ ಅರೌಂಡ್ 10:30-11 ವೀಡಿಯೋ ಅದ, ಇನ್ನೊಂದು ತೋರಿಸ್ತೀನಿ. ಸೊ ಇದು ವಾಕಿಂಗ್ ಸ್ಟ್ರೀಟ್ ಎಲ್ಲ ಒಂದು ಸ್ವಲ್ಪ ಸುತ್ತಾಡಿಕೊಂಡು ನಾವು ಬಂದಿದ್ದೆ ಕ್ಯಾಮಾ ಬೀಚ್ ಬಾರ್ಗೆ. ಸೊ ಇದರಲ್ಲಿ ನಮ್ದು ಇನ್ನೊಂದು ಸಪ್ರೇಟ್ ವೀಡಿಯೋ ಇದೆ, ಫೈರ್ ಶೋ ಇತ್ತು, ಅದನ್ನು ಪ್ರೀಬುಕ್ ಎಲ್ಲ ಮಾಡಿದ್ವಿ. ಸೊ ಆ ಸಪ್ರೇಟ್ ವೀಡಿಯೋ ಇದೆ, ಅದು ನೋಡ್ಕೊಳ್ಬೇಕಂದ್ರೆ. ಸೊ ಇಲ್ಲಿ ಬಂದು ಒಂದು ಸ್ವಲ್ಪ ಡಿನ್ನರ್ ಎಲ್ಲ ಮಾಡಿಕೊಂಡು ಇನ್ಸೈಡ್ ಹೋಗಿ ಅದರ್ ಎಂಡಲ್ಲಿ ಬೀಚ್ ಇತ್ತು. ಸೊ ಇಲ್ಲಿ ನಮ್ಮದು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಫೈರ್ ಶೋ ಎಲ್ಲ ನೋಡಿಕೊಂಡು
ಸೀದಾ ನಾವು ವಾಪಸ್ ನಮ್ಮ ರೆಸಾರ್ಟ್ ಕಡೆಗೆ ಹೊಂಟಿದ್ವಿ. ಇದು ವಾಕೆಬಲ್ ಇತ್ತು, ಸೊ ನಾವು ಆನ್ ದ ವೇ ಹೋಗ್ತಾ ಮತ್ತು ಪಟಾಂಗ್ ವಾಕಿಂಗ್ ಸ್ಟ್ರೀಟಲ್ಲೇ ಬಂದ್ವಿ. ಸೊ ಇದು ಅರೌಂಡ್ 11:30 PM ಸ್ಟ್ರೀಟ್ ವ್ಯೂ ಕಂಪ್ಲೀಟ್ಲಿ ಡಿಫ್ರೆಂಟ್ ವೈಬ್ಸ್ ಆಗಿತ್ತು. ಕಂಪ್ಲೀಟ್ ಸ್ಟ್ರೀಟ್ ಎಲ್ಲ ಚೇಂಜ್ ಆಗಿತ್ತು ಅಂತ ಹೇಳ್ತಾ ಇವತ್ತಿನ ನಮ್ಮ ಡೇ ಮುಗಿಸ್ತೀವಿ. ಥ್ಯಾಂಕ್ ಯು.